ಎಲ್ರಿಗೂ ನಮಸ್ಕಾರ. ಫೈನಲ್ ಪ್ರವೇಶಿಸಿದ RCB ವುಮೆನ್ಸ್ ತಂಡ. ಈ ಮ್ಯಾಚ್ ನಿಜಕ್ಕೂ ದೇವರಾಣೆ, ನಮ್ಮ ಹತ್ರ ದೇವರಾಣೆ ಇರಲೇ ಇಲ್ಲ. ಈ ಮ್ಯಾಚ್ ಮುಂಬೈ ಕಡೆನೇ ಇತ್ತು. ಕೊನೆಯಲ್ಲಿ ಮ್ಯಾಚ್ ಟರ್ನ್ ಆಗಿ RCB ಕಡೆ ಬಂದಿತ್ತು. ಸಖತ್ ವಿನ್ ಇದು. ನನಗಂತೂ ತುಂಬಾ ಖುಷಿ ಆಯಿತು. ನಾನಂತೂ ಒಂದು ಮೂಮೆಂಟಲ್ಲಿ ಗೆಲ್ಲೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ 4 ಓವರ್ ಮ್ಯಾಜಿಕ್ಕೇ ಆಗೋಯಿತು. ಬೌಲಿಂಗ್ನಲ್ಲಿ ಎಲ್ಲರೂ ಕಮಾಲ್ ಮಾಡಿದರು. ಆಲಿಸ್ ಪೆರಿ ಹೋರಾಟನ ಮರೆಯೋಕೆ ಹಂಗಿಲ್ಲ. ಟಾಸ್ ಗೆದ್ದ RCB ವುಮೆನ್ಸ್ ತಂಡವು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತು. ಟಾಸ್ ಗೆದ್ದು ಯಾಕಾದರೂ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಅನ್ನೋ ರೇಂಜ್ಗೆ ಸ್ಟಾರ್ಟ್ ಬಂತು ನಮಗೆ. ಸ್ಮೃತಿ ಮಂದಣ್ಣ ಮತ್ತು ಸೋಫಿ ಡಿವೈನ್ ಆರಂಭಿಕರಾಗಿ ಮತ್ತೊಮ್ಮೆ ಬಂದರು. ಸೋಫಿ ಡಿವೈನ್ ಅವರನ್ನು ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾಯಿದ್ರು. ಇವತ್ತು ಮತ್ತೆ ಓಪನರ್ ಆಗಿ ತರಲಾಯಿತು. ಫಸ್ಟ್ ಓವರ್ ಚೆನ್ನಾಗಿಯೇ ಆಯಿತು, 14 ರನ್ನೇನೋ ಬಂತು. ಅದಾದ ಬಳಿಕ ಬರೋಬ್ಬರಿ 3 ವಿಕೆಟ್ಗಳು ಸತತವಾಗಿ ಉರುಳಿದವು. ಮೊದಲಿಗೆ ಸೋಫಿ ಡಿವೈನ್ ಅವರು ಔಟ್ ಆದರೆ, ನಂತರ ಅವರ ಬೆನ್ನಿಂದನೇ ಸ್ಮೃತಿ ಮಂದನ್ ಅವರು ಔಟ್ ಆದರು. ಅದಾದ ಬಳಿಕ ದಿಶಾ ಕಸಟ್ ಅವರನ್ನು ಪ್ರಮೋಟ್ ಮಾಡಲಾಯಿತು. ಅದು ಸಕ್ಸಸ್ ಆಗಲಿಲ್ಲ. ಅದು ಒಳ್ಳೆ ಮೂವ್ನೂ ಕೂಡ ಆಗಲಿಲ್ಲ. ಆ ಟೈಮ್ನಲ್ಲಿ ಆ ಮೂವ್ ಬೇಡಾಗಿತ್ತು ಅಂತ ನಮ್ಮ ಅಭಿಪ್ರಾಯ. ಅವರು 0ಗೆ ಔಟ್ ಆದರು. ಹಾಗಾಗಿ 23 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ತು. ಯಾಕಾದರೂ ಬ್ಯಾಟಿಂಗ್ ತಗೊಂಡು ಅನ್ನೋ ರೇಂಜ್ಗೆ ಪರ್ಫಾರ್ಮೆನ್ಸ್ ಬಂತು. ಇನ್ನೇನು ಮ್ಯಾಚ್ ಕೈ ಬಿಟ್ಟು ಹೋಗ್ತಾ ಇದೆ ಅನ್ನುವಷ್ಟರಲ್ಲಿ ಒಂದು ಕಡೆಯಿಂದ ಆಲಿಸ್ ಪೆರಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು. ರೀಚಾ ಘೋಷ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳುವಷ್ಟರಲ್ಲಿ ಅವರು ಕೂಡ ಔಟ್ ಆದರು. 49 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತ್ತು. ಆಲಿಸ್ ಪೆರಿ ಅವರಿಗೆ ನೆಕ್ಸ್ಟ್ ಮಾಲಿನ್ ಹ್ಯೂಗ್ಸ್ ಅವರು ಸ್ವಲ್ಪ ಸಾಥ್ ನೀಡಿದರು. ಇದರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ನಂತರ ಮಾಲಿನ್ ಹ್ಯೂಗ್ಸ್ ಅವರು ಒಂದು 11 ರನ್ ಹೊಡೆದು ಔಟ್ ಆದರು. ಹೀಗೆ ಆಲಿಸ್ ಪೆರಿ ಒಂದು ಕಡೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು. ಅವರಿಗೆ ಯಾರಿಂದನೂ ಸಾಥ್ ನೀಡಲಿಲ್ಲ. ಕೊನೆಗೆ ವಾರೆಹಮ್ ಅವರು ಒಳ್ಳೆ ಫಿನಿಶ್ ಕೊಟ್ಟರು. ಅವರಿಂದ ಒಳ್ಳೆ ಸಾಥ್ ಸಿಕ್ತು ಆಲಿಸ್ ಪೆರಿಗೆ. ಆಲಿಸ್ ಪೆರಿ ಅತ್ಯುತ್ತಮ ಅರ್ಧಶತಕ ಗಳಿಸಿದರು. ನಮ್ಮ RCB ತಂಡಕ್ಕೆ ಹೇಗೆ ABD ಅವರನ್ನು ಆಪದ್ಬಾಂಧವ ಅಂತ ಕರೀತಾರೋ, ವುಮೆನ್ಸ್ ಟೀಮಿಗೆ ವುಮೆನ್ಸ್ ಇದರಲ್ಲಿ ಏನು ಹೇಳ್ಬೋದು, ಆಪದ್ಬಾಂಧವ್ಯ ಅಂತ ಹೇಳ್ಬೋದು ಆಲಿಸ್ ಪೆರಿ ಅವರಿಗೆ. ಅದು ಇವತ್ತು ಅವರಿಲ್ಲ ಅಂದರೆ RCB ಸಿಚುವೇಶನ್ ಊಹಿಸ್ಕೊಳ್ಳಲು ಸಾಧ್ಯವಿಲ್ಲ. ಆ ಥರ ಕಷ್ಟ ಆಗ್ತಾಯಿತ್ತು. ಇದು ಇವರೆಲ್ಲರ ನೆರವಿನಿಂದ 135 ರನ್ಗಳನ್ನು ಕಲೆ ಹಾಕಿದರು. ಒಂದು ಚೆನ್ನಾಗಂತೂ ಇಲ್ಲ, ಆದರೂ ಒಂದು ಲೆವೆಲ್ಗೆ ರನ್ಸ್ ಬಂತು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಆಲಿಸ್ ಪೆರಿ ಅವರು 66 ರನ್ ಗಳಿಸಿದರು. ವಾರೆಹಮ್ ಅವರು ಕೊನೆಯಲ್ಲಿ 18 ರನ್ ಗಳಿಸಿ ಫಿನಿಶಿಂಗ್ ಟಚ್ಚನ್ನು ಕೊಟ್ಟರು. ಹಾಗಾಗಿ 135 ಆದರೂ ಹೊಡೆಯಲಿಕ್ಕೆ ಸಾಧ್ಯವಾಯಿತು. ಇದು ನೆನಪಲ್ಲಿ ಎಲಿಮಿನೇಟರ್ ಪಂದ್ಯ. ಹಾಗಾಗಿ ಮತ್ತು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ನಾವು. ಆದ್ರೂ ಒಂದು ಕಂಫರ್ಟೇಬಲ್ ಪೊಸಿಷನ್ಗೆ ಬಂದರು ಅಂತಲೇ ಹೇಳಬೇಕು. ಯಾಕಂದರೆ ಮೊದಲು 4 ವಿಕೆಟ್ ಹೋದ ರೀತಿ ನೋಡಿದರೆ ಒಂದು ಕಂಫರ್ಟೇಬಲ್ ಪೊಸಿಷನ್ಗೆ ಬಂದರು ಅಂತಲೇ ಹೇಳ್ಬೋದು ಕೊನೆಗೆ. ಇದನ್ನು ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡಕ್ಕೂ ಕೂಡ ಒಳ್ಳೆಯ ಆರಂಭ ಸಿಗಲಿಲ್ಲ. ಹೇಲಿ ಮ್ಯಾಥ್ಯೂಸ್ ಅವರನ್ನು ಶ್ರೇಯಾಂಕ ಪಾಟೀಲ್ ಅವರು ಔಟ್ ಮಾಡಿದರು. ಶ್ರೇಯಾಂಕ ಪಾಟೀಲ್ ಅವರನ್ನು ಪವರ್ ಪ್ಲೇಯಲ್ಲಿ ಇಳಿಸಲಾಯಿತು. ಇದು ಒಳ್ಳೆ ಯರ್ಸಿಕಾ ಭಟಿಯಾ ಒಂದು ಕಡೆ ಸ್ಟ್ರಗಲ್ ಮಾಡ್ತಾಯಿದ್ರು. ಸ್ಪಿನ್ಗೆ ಮತ್ತು ಪೇಸ್ಗೆ ಎರಡಕ್ಕೂ ಸ್ಟ್ರಗಲ್ ಮಾಡ್ತಾಯಿದ್ರು. ಅವರ ಸ್ಟ್ರಗಲ್ ಇನ್ನಿಂಗ್ಸ್ ಕೊನೆಗೂ 19 ರನ್ಗೆ ಕೊನೆಯಾಯಿತು. ಆಲಿಸ್ ಪೆರಿ ಅವರು ಬೌಲಿಂಗ್ನಲ್ಲೂ ಮಿಂಚಿದ್ರು. ನಾನು ಹೇಳಿದ್ನಲ್ಲ, ಆಪದ್ಬಾಂಧವ್ಯ ಅವರು RCB ತಂಡಕ್ಕೆ. ಬೌಲಿಂಗ್ನಲ್ಲೂ 1 ವಿಕೆಟ್ ತೆಗೆದುಕೊಂಡ್ರು. ಇದರೊಂದಿಗೆ 50ಕ್ಕೆ 2 ವಿಕೆಟ್ ಕಳೆದುಕೊಳ್ತು. 50ಕ್ಕೆ 2 ಇದ್ದರೂ ಕೂಡ ಹೊಡೆಯೋದು ಜಾಸ್ತಿ ಇಲ್ಲ ಅಂತ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ನಲ್ಲಿ. ಆದ್ರೂ ನೆಟ್ ಬ್ರಂಟ್ ಅವರು ಕೂಡ 68 ರನ್ ಆದಾಗ ಔಟ್ ಆಗ್ತಾರೆ. ಇದರೊಂದಿಗೆ ಮುಂಬೈ ತಂಡ 68 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಇನ್ನೂ ಕೂಡ ಸುಮಾರು ರನ್ಸ್ ಹೊಡೆಯೋದು ಬಾಕಿ ಇರುತ್ತೆ. ಅದಾದ ಬಳಿಕ ಹರ್ಮನ್ಪ್ರೀತ್ ಕೌರ್ ಮತ್ತು ಅಮೇಲಿಯಾ ಕೇರ್ ಜೊತೆ ಬಿಡ್ತಾರೆ. ಹೀಗೇ ಹರ್ಮನ್ಪ್ರೀತ್ ಕೌರ್ ಮತ್ತು ಅಮೇಲಿಯಾ ಕೇರ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದರು. ಆಲ್ಮೋಸ್ಟ್ ಏನೋ ಮ್ಯಾಚೇ ಮುಗಿಸ್ಬಿಡ್ತಾರೆ ಅಂತ ನಾವು ಬೇಸರದಲ್ಲಿ ನೋಡ್ತಾ ಇದ್ದರೆ, ಕೊನೆಯಲ್ಲಿ ಕಹಾನಿ ಮೇಲೆ ಟ್ವಿಸ್ಟ್ ಇತ್ತು. ಲಾಸ್ಟ್ 4 ಓವರ್ ಹೇಗೆ ಮಾಡಿದರು ಅಂದರೆ ರನ್ನೇ ಹೊಡೆಯೋದಕ್ಕೆ ಕೊಡಲಿಲ್ಲ. ಲಾಸ್ಟ್ 3 ಓವರಂತೂ ಶ್ರೇಯಾಂಕ ಪಾಟೀಲ್ ಮತ್ತು ಮಾಲಿನ್ ಹ್ಯೂಗ್ಸ್ ಅವರು ಸಖತ್ತಾಗಿ ಸ್ಪೆಲ್ ಹಾಕಿದರು. ಇವತ್ತಿನ ಮಟ್ಟಿಗೆ ಸಖತ್ ಸ್ಪಿನ್ ಡಿಪಾರ್ಟ್ಮೆಂಟಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ಥರ ಅಷ್ಟು ಲೋ ಸ್ಕೋರಿಂಗ್ ಗೇಮನ್ನು ಡಿಪೆಂಡ್ ಮಾಡೋದು ಅಂದರೆ ಏನು ಹುಡುಗಾಟದ ಮಾತಲ್ಲ.
ಹರ್ಮನ್‌ಪ್ರೀತ್ ಕೌರ್ ಅವರು ಹೀಗೆ ಒಂದು ಅಗ್ರೆಸಿವ್ ಶಾಟ್ ಹೊಡೆಯೋದಕ್ಕೆ ಹೋಗಿ ಶ್ರೇಯಾಂಕ ಪಾಟೀಲ್ ಅವ್ರಿಗೆ ಔಟ್ ಆಗ್ತಾರೆ. ಅದರ ಬಳಿಕ ಮಾಲಿನ್ಯೂಕ್ಸ್ ಅವರು 19ನೇ ಓವರ್ ಸಖತ್ತಾಗಿ ಹಾಕ್ತಾರೆ. 1 ವಿಕೆಟ್ ಹಾಗೆಯೇ 4 ರನ್ ನೀಡ್ತಾರೆ. ಕೊನೆ ಓವರ್ನಲ್ಲಿ 12 ರನ್ ಬೇಕಾಗಿರುತ್ತೆ. ರೇಣುಕಾ ಸಿಂಗ್, ಸೋಪಿ ಡಿವೈನ್ ಮತ್ತು ಆಶಾ ಶೋಭನ್ ಆಪ್ಷನ್ ಇರುತ್ತೆ. ಆಶಾ ಶೋಭನ್ ಅವ್ರನ್ನ ತಗೊಳ್ತಾರೆ, ಯಾಕೆಂದರೆ ಸ್ಪಿನ್ನಿಗೆ ಹೊಡೆಯೋದಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಕಷ್ಟಪಡ್ತಾಯಿದ್ರು. ಇದು ಸಖತ್ ಮೂವ್ ಆಗುತ್ತೆ. ಪೂಜಾ ವಸ್ತ್ರಕರ್ ಅವರು ಔಟ್ ಆಗ್ತಾರೆ ಈ ಓವರ್ನಲ್ಲಿ. ಲಾಸ್ಟ್ ಬಾಲ್ಗೆ 6 ಬೇಕಾಗಿರುತ್ತೆ, ಅದು ಕೂಡ ಸೂಪರ್ ಓವರ್ಗೆ. ಅದನ್ನು ನಾವು 1 ರನ್ ನೀಡ್ತೇವೆ ಅಷ್ಟೇ. ಈ ಮ್ಯಾಚ್ ಎಲ್ಲೋ ಇದ್ದುದನ್ನು ನಾವು ಗೆದ್ದಿದ್ದೇವೆ. ದೇವರಾಣೆ ಇದು ನಮ್ಮ ಕೈಲಿ ಇರಲೇ ಇಲ್ಲ. ನೀವೇನೇ ಹೇಳಿದ್ರೂ ಈ ಮ್ಯಾಚ್ ಮಾತ್ರ ನಮ್ಮ ಕಡೆ ಇರಲೇ ಇರಲಿಲ್ಲ. ಗೆದ್ದಿದ್ದು ಮಾತ್ರ ಸಖತ್ ಆಶ್ಚರ್ಯ ಹಾಗೆಯೇ ಖುಷಿನೂ ಕೊಡ್ತು. ಎಲಿಸ್ ಪೆರಿ ಅವರ 3D ಪರ್ಫಾರ್ಮೆನ್ಸನ್ನು ನಾವು ಮರೆಯೋ ಹಾಗೇ ಇಲ್ಲ. ಬ್ಯಾಟಿಂಗ್ನಲ್ಲಿ ನೆರವಾದರು, ಅವರ ನೆರವಿನಿಂದನೇ 135 ಹೊಡೆದಿದ್ದು. ಬಾಲಿಂಗ್ನಲ್ಲೂ ವಿಕೆಟ್ ತೆಗೆದ್ರು, ಎಕಾನಮಿಕಲ್ ಸ್ಪೆಲ್ ಹಾಕಿದ್ರು. ಫೀಲ್ಡಿಂಗಲ್ಲಂತೂ ಡೈವ್ ಹಾಗೆಯೇ ಸಖತ್ ಫೀಲ್ಡಿಂಗ್ ಮಾಡ್ತಾಯಿದ್ರು. ಇವರೆಲ್ಲರ ಸಖತ್ ಆಟ. ಬಾಲಿಂಗ್ ಅಂತೂ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಖತ್ ಬಾಲಿಂಗ್ ಮಾಡಿದ್ದಾರೆ. ಕೊನೆಯ 4 ಓವರಲ್ಲಿ 20-22 ಡಿಪೆಂಡ್ ಮಾಡೋದು ಅಂದರೆ ಇನ್ನು ಸುಮ್ಮನೆನಾ? ಅದಕ್ಕೇ ಈ ಮ್ಯಾಚ್ ಸಖತ್ ಆಶ್ಚರ್ಯ ಹಾಗೆಯೇ ಖುಷಿನೂ ಕೊಟ್ಟಿದ್ದು. ಒಟ್ಟಿನಲ್ಲಿ ಫೈನಲ್ ಅಂತೂ ಪ್ರವೇಶ ಮಾಡಿದ್ದೇವೆ. ಒಂದೇ ಹೆಜ್ಜೆ ಇನ್ನು ಕಪ್ ಎತ್ತೋದಕ್ಕೆ. ಹೋಪ್ ಕಪ್ ಎತ್ತಾರೆ ಅಂತ ನೋಡೋಣ. ಡೆಲ್ಲಿ ವಿರುದ್ಧ ಫೈನಲ್ ಆಡಲಿದ್ದಾರೆ RCB ವುಮೆನ್ಸ್ ತಂಡ. ಆಲ್ ದ ಬೆಸ್ಟ್ ತಿಳಿಸೋಣ.